7 ಯಡಿಯೂರಪ್ಪನವರು ಮತ್ತು ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಇವ್ರದ್ದು ರಿವ್ಯೂ ಮಾಡಿದ್ದೇನೆ ನಾನು. ಆದರೆ ಎಷ್ಟರ ಮಟ್ಟಿಗೆ ಅವರು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಅಷ್ಟು ಕಡಿಮೆ ಅಂತ ಅನಿಸ್ತದೆ ನನಗೆ. ಐ ಫೀಲ್ ಅಷ್ಟು ಆಗಲಿಲ್ಲ 10 ವರ್ಷದಲ್ಲಿ. ಆದ್ರೆ ನೋಡಿ ನಿಮಿಷ ಈಲ್ಡಾಗಬೇಕು. ತಾವು ಹೇಳಿದ್ರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ ಉತ್ತರ ಕರ್ನಾಟಕದಲ್ಲಿ ಅಂತ. 50 ವರ್ಷ ಕಾಂಗ್ರೆಸ್ ಇದ್ದು 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜ್ ಇರಲಿಲ್ಲ, 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇಲ್ಲ, 50 ತಾಲೂಕು ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್. ಕುಮಾರಸ್ವಾಮಿ ಯಡಿಯೂರಪ್ಪನವ್ರು ಬರ್ಬೇಕಾಯ್ತಾ ಇದು ಮಾಡೋದಕ್ಕೆ? ಮಾಡಬೇಡಿ ಅಂತ 50 ವರ್ಷದಿಂದ ಇಟ್ಕೊಂಡಿದ್ವಿ. ಅದಕ್ಕೆ ಹೇಳ್ತೇನೆ ಏನದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ ಅಂತ ಗಮನಕ್ಕೆ ತರ್ತಾ ನಾನು ಈಗ ಕುಮಾರಸ್ವಾಮಿ ಅವ್ರು ಬರ್ಬೇಕಾಯ್ತಾ ಈ ಭಾಗದಲ್ಲಿ? ಮಿನಿಸ್ಟರ್ ದೇವೇಗೌಡ ಕ್ಯಾಬಿನೆಟ್ ನಾನು ಹೇಳಕ್ಕೆ ಬಿಡಿ. ನೀವು ಬರ್ಬೇಕಾಯ್ತಾ ಕೊಪ್ಪಳ ಇಂಜಿನಿಯರಿಂಗ್ ಕಾಲೇಜ್ ತರೋದಕ್ಕೆ? ಹೇಳಿ, ನೀವು ಅರ್ಥ ಮಾಡಿ. ನೋಡಿ ಅಧ್ಯಕ್ಷರೇ, ಸರ್ ತಾವು ಅವ್ರ ಭಾಷಣ ಸರಿಯಾಗಿ ಕೇಳಿಲ್ಲ ಅನ್ಸುತ್ತೆ. ನಾನು ಬಹಳ ಸ್ಪಷ್ಟವಾಗಿ ಐತಿಹಾಸಿಕ ಹಿನ್ನೆಲೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಮುಂಬೈ ಕರ್ನಾಟಕ ಏನಾಯ್ತು, it has historical context, it has political context and economical context ಅಂತಾನೆ ಅವ್ರು ಹೇಳಿರೋದು. ಮುಂಬೈ ಕರ್ನಾಟಕದಿಂದ ಹಿಡ್ಕೊಂಡು ನಿಜಾಮ್ರಿಂದ ಹಿಡ್ಕೊಂಡು ಅನ್ಫಾರ್ಚುನೇಟ್ಲಿ ಮುಂಬೈ ಕರ್ನಾಟಕ ಏರಿಯಾಗಳು ಈ ಮುಂಬೈ ಪ್ರಾವಿನ್ಸಿನ ಅಂಚಿಗಿತ್ತು, ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ನಾವೆಲ್ಲರೂ ನಿಜಾಮಿನ ಅಂಚಿನಲ್ಲಿ ಇದು ಕೊನೆ ಭಾಗದಲ್ಲಿದ್ದು ಅಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಎಲ್ಲಿ ಕೇಂದ್ರಗಳಿತ್ತು, ಸಂಸ್ಥಾನ ಕೇಂದ್ರಗಳಿತ್ತು, ಹೈದರಾಬಾದ್ ಇರ್ಬೋದು, ಆ ಕಡೆ ಪುಣೆಗಳಿರ್ಬೋದು, ಇಲ್ಲಿ ಮೈಸೂರಿನಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಆಗಿರೋದು ಸಹಜ. ಆದ್ರೆ ಏಕೀಕರಣ ಆದ್ಮೇಲೆ ಈ ಶತಮಾನದ ಐತಿಹಾಸಿಕ ಹಿನ್ನೆಲೆಯಲ್ಲೇ ನಮ್ಗೆ 371 ಸಿಕ್ಕಿದ್ದು. 371 ಸುಮ್ಮನೆ ಹಾಗೆ ಸಿಕ್ಕಿಲ್ಲ. ವಿ ಹ್ಯಾಡ್ ಟು ಗಿವ್ ಅವರ್ ಸೋಷಿಯಲ್ ಇಂಡಿಕೇಟರ್ಸ್, ವಿ ಹ್ಯಾಡ್ ಟು ಗಿವ್ ಅವರ್ ಎಕನಾಮಿಕ್ ಇಂಡಿಕೇಟರ್ಸ್, ಇನ್ಫ್ರಾಸ್ಟ್ರಕ್ಚರ್ ಇಂಡಿಕೇಟರ್ಸ್, ಹೆಲ್ತ್ ಇಂಡಿಕೇಟರ್ಸ್. ಅದಾದ್ಮೇಲೆ ನಾವು 371 ಕೊಟ್ಟಿರೋದು. ಸೊ ಐತಿಹಾಸಿಕ ಹಿನ್ನೆಲೆಯಲ್ಲಿ 50 ವರ್ಷದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಸೊ ಈಗ 371 ಬಂದ ಮೇಲೆ ನಾವು ಇಂಪ್ರೂವ್ ಆಗ್ತಾ ಇದೀವಿ. ಇನ್ನೇ ನಮ್ಗೆ ಒಂದ್ ದಶಕ ಬೇಕಾಗಬಹುದು. ಕಾಂಗ್ರೆಸ್ ಏನ್ ಮಾಡಿದೆ, JDS ಮಾಡಿದೆ ಅಂತ ಹೇಳಲಿಕ್ಕೆ ಅಸಾಧ್ಯ. ಹೇಳಿಲ್ಲಪ್ಪ, ನಿಮ್ ತಂದೆ ಇದ್ರಲ್ಲ ಯಾಕೆ ಮಾಡಿದೀವಿ? 371 ನಾವೇ ಮಾಡಿದ್ವಿ. ಮಾಡ್ಬೇಡ ಸರ್, ನಾಟಕ ಮಾಡ್ತಾರೆ, ಏನ್ ಮಾಡಕ್ಕಾಗ್ತದೆ?